ಹಲವು ದಿನಗಳಿಂದ ಬರ್ತಾ ಇರುವಂತಹ ಸುದ್ದಿಗಳನ್ನ ಗಮನಿಸ್ತಾ ಇದ್ರೆ ನಿಮಗೆ ಅನ್ಸುತ್ತೆ ಬರೀ ಹಗರಣಗಳ ಸುದ್ದಿ. ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣ, ಮುಡಾ ಹಗರಣ, ಪ್ರವಾಸೋದ್ಯಮ ಇಲಾಖೆ ಹಗರಣ, ಈಗ ದೇವರಾಜ ಟ್ರಕ್ ಟರ್ಮಿನಲ್ ಹಗರಣ. ಬರೀ ಹಗರಣಗಳ ಸುದ್ದಿಯೇ ಸದ್ದು ಮಾಡ್ತಾ ಇದೆ. ಇದರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದರ ಜೊತೆಗೆ ಆಪರೇಷನ್ ದದ್ದಲ್ ಬಹಳ ಜೋರಾಗಿ ನಡೀತಾ ಇದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ದದ್ದಲ್ ಅವರ ಈಗ ಸುದ್ದಿ ಬಹಳ ಜೋರಾಗಿ ಹರಿದಾಡ್ತಾ ಇದೆ. ನಾಗೇಂದ್ರ ಅರೆಸ್ಟ್ ಆಗಿದೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ದದ್ದಲ್ ವಿಚಾರಕ್ಕೆ ಬರೋದಾದ್ರೆ ಏನಾಗುತ್ತೆ? 2 ದಿನ ದದ್ದಲ್ ಮನೆ ಮೇಲೆ ರೇಡ್ ಮಾಡಿದ್ರು ಇಡಿ ಅಧಿಕಾರಿಗಳು. ರೇಡ್ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಅದಾದ ನಂತರ ಎನಿ ಟೈಮ್ ದದ್ದಲ್ ಅರೆಸ್ಟ್ ಆಗ್ತಾರೆ ಅಂತ ಹೇಳ್ತಿರೋವಾಗ್ಲೇ ದದ್ದಲ್ ಸೀದಾ ಹೋಗಿ SIT ಕಚೇರಿಯಲ್ಲಿ ಕೂತ್ರು. ನೀವೇ ಅರೆಸ್ಟ್ ಮಾಡಿ, ಇಡಿಗಿಂತ SITನೇ ಬೆಟರ್ ಅಂತ. ಅದೆಲ್ಲ ಒಂದು ಕಡೆ ಆದ್ರೆ ದದ್ದಲ್ ಮನೆಯಲ್ಲಿ 2 ದಿನ ದಾಖಲೆಗಳ ಪರಿಶೀಲನೆ ನಡೆಸಿದ್ರಲ್ಲ ಅಧಿಕಾರಿಗಳು, ಆಗ ಏನೆಲ್ಲ ಸಿಕ್ತು? ಒಂದಷ್ಟು ದಾಖಲೆಗಳ ಲಿಸ್ಟ್ ಸಿಕ್ಕಿದೆ, ಆಸ್ತಿ ವಿವರಗಳು ಸಿಕ್ಕಿದೆ, ಎಷ್ಟೆಷ್ಟು ಕೋಟಿ ಆಸ್ತಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ. ಈಗ 187 ಕೋಟಿ ಹಗರಣದ ರಹಸ್ಯವನ್ನ ಇಡಿ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಅದೇ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ದದ್ದಲ್. ಪ್ರಶ್ನೆ ಮಾಡಲೇಬೇಕು ಅವರನ್ನ. ನಿಮ್ಮ ಗಮನಕ್ಕೆ ಬರದೆ ಇಷ್ಟು ದೊಡ್ಡ ಹಗರಣ ನಡೆದಿದೆಯಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ದದ್ದಲ್ ಅವರ ಮನೆಯಲ್ಲಿ ಸಿಕ್ಕಂತಹ ಆಸ್ತಿ ವಿವರಗಳೇನಿದೆ, ಕೋಟಿ ಕೋಟಿ ಆಸ್ತಿ ವಿವರ, ಇದಕ್ಕೆ ಹೇಳ್ತಾ ಇರೋ ಕಥೆಯೇ ಬೇರೆ. ಇದು ಈಗ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ಈಗ ಅಧಿಕಾರಿಗಳು ಕೇಳೋ ಪ್ರಶ್ನೆಗೆ ದದ್ದಲ್ ಏನು ಉತ್ತರ ಕೊಡ್ತಾರೆ? ದದ್ದಲ್ ಅವರು ಮನೆ ಏನಿದೆ ರಾಯಚೂರು ಮತ್ತು ಬೆಂಗಳೂರು ಎರಡೂ ಕಡೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಒಂದಷ್ಟು ದಾಖಲೆಗಳ ಪರಿಶೀಲನೆ ಆಯಿತು. ಆಸ್ತಿ ವ್ಯವಹಾರದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ದದ್ದಲ್ ಅವರ ಮಗ ತ್ರಿಶೂಲ್ ನಾಯಕ್ ಹೆಸರಲ್ಲಿ 4 ಎಕರೆ ಜಮೀನು ಇರೋದು ಗೊತ್ತಾಗಿದೆ. ದದ್ದಲ್ ಅವರ ಹೆಂಡತಿ ಸರಸ್ವತಿ ಹೆಸರಲ್ಲಿ 2 ಎಕರೆ 20 ಗುಂಟೆ ಜಮೀನಿದೆ. ದದ್ದಲ್ ಮಗಳು ಅಶ್ವಿನಿ ನಾಯಕ್ ಹೆಸರಲ್ಲಿ 11 ಎಕರೆ ಭೂಮಿ ಇದೆ. ಅದರ ಜೊತೆಗೆ ಸಂಬಂಧಿಕರು, ಆಪ್ತರ ಹೆಸರಲ್ಲೂ ಕೂಡ ಆಸ್ತಿಗಳನ್ನ ಮಾಡಿದ್ದಾರೆ. ಆ ಬಗೆಗಿನ ದಾಖಲೆ ಕೂಡ ಅವ್ರ ಮನೆಯಲ್ಲಿ ಸಿಕ್ಕಿದೆ. ಶಾಸಕ ದದ್ದಲ್ಗೆ ಆಸ್ತಿಯನ್ನ ಯಾರು ಮಾರಿದ್ರಲ್ಲ ಅವರಿಗೂ ಕೂಡ ಬಹಳ ದೊಡ್ಡ ಶಾಕ್. ಯಾಕಂದ್ರೆ ದಾಖಲೆಗಳೇನ್ ಸಿಕ್ಕಿದೆ, ಆಸ್ತಿ ವಿವರ, ಅದರಲ್ಲಿ ಯಾರು ಇವರಿಗೆ ಆಸ್ತಿಯನ್ನ ಮಾರಾಟ ಮಾಡಿದ್ದಾರೆ ಅದರ ಡೀಟೇಲ್ಸ್ ಕೂಡ ಇರುತ್ತೆ. ಅಲ್ಲಿಗೆ ಇಡಿ ಅಧಿಕಾರಿಗಳು ಹೋಗಿದ್ದಾರೆ. ಲಕ್ಷ್ಮೀ ದೇವಿ ಅನ್ನೋರ ಮನೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಯಾರೀ ಲಕ್ಷ್ಮೀ ದೇವಿ ಅಂದ್ರೆ, ದದ್ದಲ್ ಆಸ್ತಿಯನ್ನ ಖರೀದಿಸಿದ್ದು ಇದೇ ಲಕ್ಷ್ಮೀ ದೇವಿ. ಅವರು ಯಾವ ದಿನ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾರೋ ಲಕ್ಷ್ಮೀ ದೇವಿ ಅವರ ಮನೆ ಮೇಲೆ, ಆ ದಿನ ಗೃಹ ಪ್ರವೇಶದ ಸಂಭ್ರಮದಲ್ಲಿದ್ರು ಲಕ್ಷ್ಮೀ ದೇವಿ. ಅದು ಜುಲೈ 11ನೇ ತಾರೀಕು, ಮೊನ್ನೆ ಅಷ್ಟೇ. ಏನ್ ದದ್ದಲ್, ನಾಗೇಂದ್ರ ಮತ್ತು ಈ ವಾಲ್ಮೀಕಿ ಹಗರಣದಲ್ಲಿ ಯಾರ್ದೆಲ್ಲ ಹೆಸರು ಬಂತೋ ಅವ್ರ ಮನೆ ಮೇಲೆ ಏನ್ ದಾಳಿ ನಡೀತು, ಅದೇ ದಿನ ದಾಳಿ ನಡೆಸಿತ್ತು. ದದ್ದಲ್ ಮನೆಯಲ್ಲಿ ಒಂದಷ್ಟು ದಾಖಲೆಗಳ ಪರಿಶೀಲನೆ ಮಾಡುವಾಗ ಎಕರೆಗಟ್ಲೆ ಜಮೀನು ದದ್ದಲ್ ಮನೆಯಲ್ಲಿ, ಆ ಜಮೀನಿನ ಪತ್ರ ಸಿಗತ್ತೆ. ಯಾರು ಮಾರಿದ್ದು? ಲಕ್ಷ್ಮೀ ದೇವಿ ಅನ್ನೋರು. ಎಲ್ಲಿ ಅವರು? ಸೀದಾ ಅಲ್ಲಿಗೆ ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಅಲ್ಲಿ ಹೋಗಿ ನೋಡಿದ್ರೆ ಬಹಳ ದೊಡ್ಡ ಸಂಭ್ರಮ ಇತ್ತು. ಲಕ್ಷ್ಮೀ ದೇವಿ ಅವರ ಮನೆಯಲ್ಲಿ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ಲಕ್ಷ್ಮೀ ದೇವಿ ಅವರ ಮನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ ನೀವು. ದದ್ದಲ್ ಆಸ್ತಿ ಖರೀದಿ ಮಾಡಿದ್ದು ಈ ಮನೆಯ ಯಜಮಾನಿ ಲಕ್ಷ್ಮೀ ದೇವಿ ಅವರ. ಅದರ ದಾಖಲೆ ಪತ್ರಗಳು ಸಿಗತ್ತೆ. ಅಧಿಕಾರಿಗಳು ಸೀದಾ ಇವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಏನಾಗ್ತಾ ಇರುತ್ತೆ? ಗೃಹ ಪ್ರವೇಶ ಇರುತ್ತೆ. ಗೃಹ ಪ್ರವೇಶದ ಸಂಭ್ರಮದಲ್ಲಿ ಲಕ್ಷ್ಮೀ ದೇವಿ ಇರ್ತಾರೆ. ಹೋಗಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದು, ಈ ಮನೆ ಖರೀದಿಗೆ ಎಲ್ಲಿಂದ ಬಂತು ಹಣ, ಹಣದ ಮೂಲ ಏನು ಅಂತ. ಆಗ ಲಕ್ಷ್ಮೀ ದೇವಿ ಬಾಯ್ ಬಿಡುತ್ತಾರೆ. ಈ ತರ ದದ್ದಲ್ ಸಂಬಂಧಿಕರು ಭೂಮಿಯನ್ನ ಖರೀದಿ ಮಾಡಿದ್ರು ಅಂತ. ಸಂಬಂಧಿಕರ ಹೆಸರಲ್ಲಿ ದದ್ದಲ್ ಸಂಬಂಧಿಕರಿಗೆ ಆಸ್ತಿ ಮಾರಿ ಈಗ ಲಕ್ಷ್ಮೀ ದೇವಿ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಮನೆ ಗೃಹ ಪ್ರವೇಶದ ದಿನವೇ ಇಡಿ ಅಧಿಕಾರಿಗಳು ಬಂದು ಕೂತಿದ್ದಾರೆ. ಯಾರಿಗೆ ಟೆನ್ಷನ್ ಆಗಲ್ಲ? ದದ್ದಲ್ ಸಂಬಂಧಿ ಕಾರ್ತಿಕ್ಗೆ ಲಕ್ಷ್ಮೀ ದೇವಿ ಜಮೀನ್ ಮಾರಿತು. ಕಾರ್ತಿಕ್ ಅನ್ನೋ ವ್ಯಕ್ತಿ ದದ್ದಲ್ ಅವರ ಸಂಬಂಧಿ. ಆತನಿಗೆ ಜಮೀನ್ ಮಾರಿದ್ದು ಲಕ್ಷ್ಮೀ ದೇವಿ. ಜಮೀನ್ ಮಾರಿದಂತ ಆ ಹಣದಲ್ಲಿ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ರು. ಗೃಹ ಪ್ರವೇಶದ ದಿನವೇ ಇಡಿ ಅಧಿಕಾರಿಗಳ ಎಂಟ್ರಿ ಕೊಟ್ಟಿದ್ದಾರೆ. ಏನ್ ಸಂಭ್ರಮ! ಲಕ್ಷ್ಮೀ ದೇವಿಯಿಂದ 3 ಎಕರೆ 30 ಗುಂಟೆ ಜಮೀನನ್ನ ಕಾರ್ತಿಕ್ ಖರೀದಿ ಮಾಡಿರ್ತಾರೆ. ಈ ಕಾರ್ತಿಕ್ ದದ್ದಲ್ ಅವರ ಸಂಬಂಧಿ. ಕಾರ್ತಿಕ್ಕಿಗೆ ದದ್ದಲ್ ಚಿಕ್ಕಪ್ಪ ಏನೋ ಆಗ್ಬೇಕು.
4 ಕೋಟಿ ರೂಪಾಯಿಗೆ 3 ಎಕರೆ 30 ಗುಂಟೆ ಜಮೀನನ್ನ ಖರೀದಿ ಮಾಡಿದ್ರು. ಆ ಆಸ್ತಿ ಪತ್ರಗಳು ಕೂಡ ದದ್ದಲ್ ಅವರ ಮನೆಯಲ್ಲಿರುತ್ತೆ. 4 ಕೋಟಿ ರೂಪಾಯಿಗೆ 3 ಎಕರೆ 30 ಗುಂಟೆ ಜಮೀನನ್ನ ಇದೇ ಲಕ್ಷ್ಮೀ ದೇವಿ ಅವರಿಂದ ಖರೀದಿ ಮಾಡಿರ್ತಾರೆ. ದದ್ದಲ್ ಸಂಬಂಧಿ ಕಾರ್ತಿಕ್ ಮತ್ತು ಅವರ ಆಪ್ತ ಏನಿದ್ದಾನೆ ಆಂಜನೇಯ ಇಬ್ಬರ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ. ಆ ದಾಖಲೆ ಪತ್ರಗಳು ಇಡಿ ಅಧಿಕಾರಿಗಳ ಕೈ ಸೇರುತ್ತೆ. ಯಾವಾಗ ಹಾಗಾದ್ರೆ ಈ ಆಸ್ತಿಯನ್ನ ಲಕ್ಷ್ಮೀ ದೇವಿ ಮಾರಿದ್ದು, ಆ ಆಸ್ತಿಗೆ ಹಣ ಸಂದಾಯ ಆಗಿದ್ದು, ಆ ಪಾಯಿಂಟ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಹಳ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಿರೋದು ಅಲ್ಲೇ ಈ ಆಸ್ತಿ ವ್ಯವಹಾರ ಅನ್ನೋದು. ಈ ಆಸ್ತಿ ವ್ಯವಹಾರದ ರಹಸ್ಯವನ್ನ ಇಡಿ ಅಧಿಕಾರಿಗಳು ತೆರೆದಿಡ್ತಾ ಇದ್ದಾರೆ. ದದ್ದಲ್ ಅವರ ಮನೆಯಲ್ಲಿ ಎಕರೆಗಟ್ಟಲೆ ಜಮೀನಿನ ಆಸ್ತಿ ಪತ್ರ ಸಿಕ್ಕಿದೆ, ಕೋಟ್ಯಾಂತರ ರೂಪಾಯಿ ವಹಿವಾಟಿನ ದಾಖಲೆ ಪತ್ರಗಳು ಸಿಕ್ಕಿದೆ. ಅದೆಲ್ಲವನ್ನ ಜಾಲಾಡ್ತಾ ಇದ್ದಾರೆ. ದದ್ದಲ್ ಇನ್ನೂ ಕೈಗೆ ಸಿಕ್ಕದೆ ಇರಬಹುದು, ಆದ್ರೆ ಅವರ ಕುರಿತಾದಂತಹ ಒಂದಷ್ಟು ದಾಖಲೆಗಳೇನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಈ ಆಸ್ತಿ ವ್ಯವಹಾರದ ರಹಸ್ಯ ಇದೆಯಲ್ಲ, ಇದು ಬಹಳ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ 2023ರಲ್ಲಿ ಜಮೀನ್ ಮಾರಾಟ ಮಾಡಿದ್ದು ಯಾರು? ಲಕ್ಷ್ಮೀ ದೇವಿ. ಮೊನ್ನೆ ಅಷ್ಟೇ ಗೃಹ ಪ್ರವೇಶ ಏನ್ ಮಾಡ್ತಾ ಇದ್ರು ಲಕ್ಷ್ಮೀ ದೇವಿ ಅವರು ದದ್ದಲ್ ಅವರ ಸಂಬಂಧಿ ಕಾರ್ತಿಕ್ ಜಮೀನ್ ಮಾರಾಟ ಮಾಡಿದ್ದು 2023 ಕಳೆದ ವರ್ಷ. ಆದ್ರೆ ಅವ್ರಿಗೆ ಹಣ ಸಂದಾಯ ಆಗಿದ್ದು ಯಾವಾಗ? 2024ರ ಜನವರಿ ಫೆಬ್ರವರಿ ಆ ನಡುವಲ್ಲಿ ಅವರಿಗೆ ಹಣ ಹೋಗಿದೆ. ಈ ವಾಲ್ಮೀಕಿ ಹಗರಣ ನಡೆದಿದ್ದು ಯಾವಾಗ? ಅದೇ ಸಮಯದಲ್ಲಿ ಕಳೆದ ವರ್ಷ 2023ರ ಡಿಸೆಂಬರ್ ಕೊನೆ ವಾರದಲ್ಲಿ ಡೀಲ್ ಆಗತ್ತೆ, ಪ್ಲಾನ್ ಆಗತ್ತೆ. ಹಣದ ವಹಿವಾಟು ಎಲ್ಲ ಶುರುವಾಗಿದ್ದು ಜನವರಿ ನಂತರ. ಇಲ್ಲಿ ಈ 3 ಎಕರೆ ಜಮೀನೇನಿದೆ ಆ ಜಮೀನಿಗೆ ಹಣ ಸಂದಾಯ ಆಗಿದ್ದು ಕೂಡ ಜನವರಿ ಫೆಬ್ರವರಿಯ ನಡುವಲ್ಲಿ. ಇಡಿ ಅಧಿಕಾರಿಗಳಿಗೆ ಇದೇ ಈಗ ಅನುಮಾನ ಇರೋದು. ಯಾವ ಹಣ ಹಾಗಾದ್ರೆ ಸಂದಾಯ ಆಗಿದ್ದು? ಲಕ್ಷ್ಮೀ ದೇವಿ ಕೊಟ್ಟಂತ ಹಣ ಎಲ್ಲಿಂದ ಬಂತು? ಈ ಕೋಟಿ ಕೋಟಿ ಹಣ ಇದೆಯಲ್ಲ, ಇದು ಯಾವ ಮೂಲದಿಂದ ಬಂತು ಅನ್ನೋದು ಈಗ ಅಧಿಕಾರಿಗಳ ಪ್ರಶ್ನೆ. ಈ ಪ್ರಶ್ನೆಗೆ ದದ್ದಲ್ ಉತ್ತರ ಏನ್ ಕೊಡ್ತಾರೆ? ಲಕ್ಷ್ಮೀ ದೇವಿಗೆ ಈಗ ಅದೇ ಪ್ರಶ್ನೆ ಕೇಳ್ತಾ ಇರೋದು. ಯಾವ ರೂಪದಲ್ಲಿ ಹಣ ಕೊಟ್ರು, ಎಷ್ಟೆಷ್ಟು ಹಣ ಬಂತು, ಯಾವಾಗ ಕೊಟ್ರು, ಆಸ್ತಿ ಖರೀದಿ ಯಾವಾಗ ಆಯ್ತು, ನಿಮಗ್ ಪೂರ್ತಿ ಹಣ ಬಂದು ಸೇರಿದ್ ಯಾವಾಗ, ಇಂತ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮತ್ತೊಂದು ಸಮಸ್ಯೆಯಲ್ಲಿ ಆಗಿರೋದು ಅಂದ್ರೆ 4 ಕೋಟಿ ಹಣ ಏನ್ ಕೊಟ್ಟಿದಾರಲ್ಲ, ಆ ಹಣ ಎಲ್ಲಿಂದ ಬಂತು, ಅದರ ಮೂಲ ಏನು, ಅದರ ಬೆನ್ನು ಬಿದ್ದಿದ್ದಾರೆ ಈಗ ಇಡಿ ಅಧಿಕಾರಿಗಳು. ಸುಲಭ ಅಲ್ಲ. ದದ್ದಲ್ ಮನೆಯಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಿಬಿಡುತ್ತೆ. ಕೋಟಿ ಕೋಟಿ ವ್ಯವಹಾರ ನಡೆದಿರುವಂತಹ ದಾಖಲೆ ಎಲ್ಲಿಂದ ಬಂತು, ಯಾರಿಗೆ ಕೊಟ್ರು, ಹೇಗ್ ತಗೊಂಡ್ರು, ಯಾವ ರೂಪದಲ್ಲಿ ಹಣ ಕೊಟ್ರು, ಆ ಹಣದ ಮೂಲ ಯಾವುದು, ಇಂತ ಹಲವು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಅಧಿಕಾರಿಗಳು ಪಡೆದಿದ್ದಾರೆ. ಈಗ 4 ಕೋಟಿ ಹಣದ ಮೂಲ ಏನು? ಜಮೀನು ಖರೀದಿಗೆ 75 ಲಕ್ಷ ಚೆಕ್ ನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ 25 ಲಕ್ಷದ 3 ಚೆಕ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಉಳಿದಂತ ಹಣ ಹೋಗಿದೆಯಲ್ಲ 3 ಕೋಟಿಗೂ ಅಧಿಕ ಕ್ಯಾಶ್ ಕೊಟ್ಟಿದ್ದಾರೆ. ಲಕ್ಷ್ಮೀ ದೇವಿಗೆ ದದ್ದಲ್ ಸಂಬಂಧಿ ಕಾರ್ತಿಕ್ ಕಡೆಯಿಂದ ಪೇ ಮಾಡಿಸಿರೋದು 3 ಕೋಟಿಗೂ ಹೆಚ್ಚು ಕ್ಯಾಶ್ ಹೋಗಿದೆ. ಇದು ಈಗ ಸಮಸ್ಯೆ ಆಗ್ತಾ ಇರೋದು. ಆಸ್ತಿ ದಾಖಲೆಗಳನ್ನ ವಶಕ್ಕೆ ಪಡೆದು ಈಗ ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಒಂದು ಕಡೆ ಲಕ್ಷ್ಮೀ ದೇವಿ ಅವರ ಸ್ಟೇಟ್ಮೆಂಟ್ ಕೂಡ ತಗೋತಾ ಇದ್ದಾರೆ. 25 ಲಕ್ಷದ 3 ಚೆಕ್, ಒಟ್ಟು 75 ಲಕ್ಷ ಚೆಕ್ ರೂಪದಲ್ಲಿ ಹೋಗಿದೆ. ಆದ್ರೆ 3 ಕೋಟಿಗೂ ಹೆಚ್ಚು ಹಣ ಇದೆಯಲ್ಲ, ಅದನ್ನ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ರೂಪದಲ್ಲಿ, ಅದು ಕೂಡ ಕೋಟಿ ಕೋಟಿ ಹಣವನ್ನ ಕ್ಯಾಶ್ ರೂಪದಲ್ಲಿ, ನಗದು ರೂಪದಲ್ಲಿ ನೀವ್ ಹೇಗ್ ತಗೊಂಡ್ರಿ ಅಂತ ಲಕ್ಷ್ಮೀ ದೇವಿ ಪ್ರಶ್ನೆ ಮಾಡಿದ್ರೆ, ಮತ್ತೊಂದು ಕಡೆ ನೀವ್ ಹೇಗ್ ಕೊಟ್ರಿ ಅಂತ ಈ ಕಡೆ ದದ್ದಲ್ ಮತ್ತು ಅವರ ಸಂಬಂಧಿ ಕಾರ್ತಿಕ್ಗೂ ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ವಾಲ್ಮೀಕಿ ನಿಗಮದ ಹಣವನ್ನ ಆಸ್ತಿ ಖರೀದಿಗೆ ಬಳಸಿದ್ರ ದದ್ದಲ್? ಇದು ಈಗ ಇರುವಂತಹ ಅನುಮಾನ. ಒಂದು ಕಡೆ ಲಕ್ಷ್ಮೀ ದೇವಿಗೂ ಕಂಟಕ, 3 ಕೋಟಿಗೂ ಹೆಚ್ಚು ಹಣವನ್ನ ಕ್ಯಾಶ್ ರೂಪದಲ್ಲಿ ಹೇಗ್ ತಗೊಂಡ್ರು ಅಂತ, ಮತ್ತೊಂದು ಕಡೆ ದದ್ದಲ್ಗೂ ಕೂಡ ಕಂಟಕ. 75 ಲಕ್ಷ ಚೆಕ್ ನಲ್ಲಿ ಕೊಡ್ತೀರಾ, 3 ಕೋಟಿಗೂ ಹೆಚ್ಚು ಹಣವನ್ನ ಕ್ಯಾಶ್ ರೂಪದಲ್ಲಿ ಹೆಂಗು ಕೊಟ್ರಿ, ಎಲ್ಲಿಂದ ಬಂತು ಆ ಕ್ಯಾಶ್, ಆ ಹಣ ಯಾವುದು? ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಇದು ಈಗ ಸಮಸ್ಯೆ ಆಗಿರೋದು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಸಾಕಷ್ಟು ಆಸ್ತಿಯ ದಾಖಲೆ ವಿವರಗಳು ಸಿಕ್ಕಿದೆ ಇಡಿ ಅಧಿಕಾರಿಗಳಿಗೆ. ಆದ್ರೆ ಈ ಆಸ್ತಿ ಇದೆಯಲ್ಲ, ಇದರ ಮೂಲ, ಅದಕ್ಕೆ ಏನ್ ಪೇ ಮಾಡಿದ್ರು ಹಣ, ಅದರ ಮೂಲ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಲಕ್ಷ್ಮೀ ದೇವಿಗೂ ಕಂಟಕ, ಮತ್ತೊಂದ್ ಕಡೆ ದದ್ದಲ್ಗೂ ಕೂಡ ಇದು ಬಹಳ ದೊಡ್ಡ ಸಂಕಟ ತಂದಿಡುತ್ತೆ. ಹೌದು ಶ್ವೇತಾ, ರಾಯಚೂರು ಗ್ರಾಮೀಣ ಶಾಸಕರಾದಂಥ ಬಸನಗೌಡ ದದ್ದಲ್ ಅವರು ಜನವರಿ 31ರಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ.
ಫೆಬ್ರವರಿ 5ನೇ ತಾರೀಕು ಒಂದು ಬಾರಿ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾರೆ. ಈ ವೇಳೆಯಲ್ಲೇ ಸುಮಾರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಗೂ ಅಧಿಕ ಹಣ ಅವ್ಯವಹಾರ ಆಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಬಹಿರಂಗವಾಗಿದೆ. SIT ಮತ್ತು ED ಅಧಿಕಾರಿಗಳು ವಿಚಾರಣೆ ಮತ್ತು ಈ ಒಂದು ದದ್ದಲ್ ಅವರ ನಿವಾಸದ ಮೇಲೆ ದಾಳಿ ಮಾಡ್ತಾರೆ. ದದ್ದಲ್ ಅವರ ನಿವಾಸದಲ್ಲಿ 2 ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದಂಥ ED ಅಧಿಕಾರಿಗಳಿಗೆ ದದ್ದಲ್ ಅವರ ಮನೆಯಲ್ಲಿ ಹಲವು ಮಹತ್ವದ ದಾಖಲೆಗಳು ಪತ್ತೆ ಆಗ್ತವೆ. ಅದರಲ್ಲಿ ಲಕ್ಷ್ಮೀ ದೇವಿ ಎಂಬುವರಿಗೆ ಸೇರಿದಂತ 3 ಎಕರೆ 30 ಗುಂಟೆ ಜಮೀನೇನಿತ್ತೋ ಆ ಜಮೀನಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಲಕ್ಷ್ಮೀ ದೇವಿ ಮನೆಯನ್ನ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಲಕ್ಷ್ಮೀ ದೇವಿ ಎಂಬುವರು ತಮ್ಮ ಜಮೀನಾದಂತ 3 ಎಕರೆ 30 ಗುಂಟೆ ಜಮೀನು ಮಾರಿ ರಾಯಚೂರು ನಗರದಲ್ಲಿ 2 ಮನೆಗಳನ್ನ ಖರೀದಿ ಮಾಡ್ತಾರೆ. ಈ ಲಕ್ಷ್ಮೀ ದೇವಿಯವರ ಹತ್ರ 3 ಎಕರೆ 38 ಗುಂಟೆ ಜಮೀನನ್ನ ಖರೀದಿ ಮಾಡಿದವರು ಕಾರ್ತಿಕ್ ಮತ್ತು ಆಂಜನೇಯ ಎಂಬುವರು. ಕಾರ್ತಿಕ್ ಯಾರು ಅಂತಂದ್ರೆ ಬಸನಗೌಡ ದದ್ದಲ್ ಅವರ ಪತ್ನಿಯ ಅಕ್ಕನ ಮಗ. ಅಂದ್ರೆ ಬಸನಗೌಡ ದದ್ದಲ್ ಸಂಬಂಧದಲ್ಲಿ ಕಾರ್ತಿಕ್ಗೆ ಚಿಕ್ಕಪ್ಪ ಆಗ್ತಾರೆ. ಈ ಸಂಬಂಧವಾಗಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ಪತ್ನಿಯ ಅಕ್ಕಾದಂತ ಸಂಗಮ್ಮ ಅವ್ರನ್ನು ಕೂಡ ರಾಯಚೂರು ನಗರದ ದದ್ದಲ್ ಅವರ ನಿವಾಸಕ್ಕೆ ಕರ್ಕೊಂಡು ಬರ್ತಾರೆ. ಸಂಗಮ್ ಅವರಿಗೂ ಕೂಡ ವಿಚಾರಣೆ ಮಾಡ್ತಾರೆ. ನಿಮ್ಮ ಮಗನ ಆರ್ಥಿಕ ಮೂಲ ಏನು, ಕಾರ್ತಿಕನ ಆರ್ಥಿಕ ಮೂಲ ಏನು. ಕಾರ್ತಿಕ್ ಸರಿಸುಮಾರು 26ರಿಂದ 27 ವರ್ಷದ ಯುವಕ ಬೆಂಗಳೂರಿನಲ್ಲಿ ಇದ್ಕೊಂಡು ದದ್ದಲ್ ಅವರ ಕಚೇರಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಈ ಕಡೆ ಲಕ್ಷ್ಮೀ ದೇವಿ ಅವರಿಗೆ ಕಾರ್ತಿಕ್ ತಾನು ಜಮೀನನ್ನ ಖರೀದಿ ಮಾಡುವಾಗ 3 ಚೆಕ್ಗಳನ್ನ ವಿತರಣೆ ಮಾಡ್ತಾನೆ. 25 ಲಕ್ಷ ಚೆಕ್ಗಳು, 25 ಲಕ್ಷ ಚೆಕ್ಗಳು. ಅದಾದ ನಂತರ ಉಳಿದಂತದ್ದು 3 ಕೋಟಿಗೂ ಅಧಿಕ ಹಣವೇನಿದೆಯೋ ಅದು ನೇರವಾಗಿ ಕ್ಯಾಶ್ ಮುಖಾಂತರ ಕೊಡ್ತಾರೆ. ಅದು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹಣವನ್ನ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದರಿಂದ ಈಗ ಇಡಿ ಅಧಿಕಾರಿ ಈಗ ಬಹಳ ದೊಡ್ಡ ಮುಳುವಾಗತ್ತಾ ನೋಡ್ಬೇಕು. ಯಾಕಂದ್ರೆ ವಾಲ್ಮೀಕಿ ಹಗರಣ ಅದರ ವಹಿವಾಟು ನಡೆದಿದ್ದು ಕೂಡ ಅದೇ ಸಂದರ್ಭದಲ್ಲಿ ಆಗಿರೋದ್ರಿಂದ ಇದು ದದ್ದಲ್ಗೆ ಬಹಳ ದೊಡ್ಡ ಸಂಕಟ ತಂದಿಡತ್ತೆ. ಇನ್ನು ನಾಗೇಂದ್ರ ಆಯ್ತು, ಈ ಹಗರಣದಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿದೆ, 6 ದಿನಗಳ ಕಸ್ಟಡಿ ಕೂಡ ಕೊಡಲಾಗಿದೆ. ಮುಂದಿನ ಇಡಿ ಬೇಟೆ ಯಾರು ಹಾಗಾದ್ರೆ? ದದ್ದಲ್. ಅದು ದದ್ದಲ್ಗೂ ಕೂಡ ಗೊತ್ತಿದೆ ಯಾವುದೇ ಕ್ಷಣದಲ್ಲಿ ನನ್ನನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಶಾಸಕ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಈಗ ಶೋಧ ನಡೆಸಿದ್ದಾರೆ. ಎಲ್ಲೂ ಕೂಡ ಸಿಗ್ತಾ ಇಲ್ಲ ದದ್ದಲ್, ಎಲ್ಲಿ ಹೋಗಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ಯಲಹಂಕದಲ್ಲಿರುವಂತ ಅವರ ಮನೆಯಲ್ಲೂ ಇಲ್ಲ, ಮತ್ತೊಂದ್ ಕಡೆ ಶಾಸಕರ ಭವನದಲ್ಲೂ ಕೂಡ ದದ್ದಲ್ ಇಲ್ಲ. ರಾಯಚೂರಿನ ಅವರ ಮನೆಗೂ ಕೂಡ ಹೋಗಿಲ್ಲ ಶಾಸಕ ದದ್ದಲ್. SIT ವಿಚಾರಣೆಗೆ ಅಂತ ಬಂದಿದ್ರು. SIT ವಿಚಾರಣೆ ಮುಗಿಸಿ ಶಾಸಕ ದದ್ದಲ್ ನಾಪತ್ತೆನೇ ಆಗಿ ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು, ಎಲ್ಲಿ ನಾಪತ್ತೆಯಾದ್ರು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಷ್ಟು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ದದ್ದಲ್ಗೂ ಕೂಡ ಗೊತ್ತಿದೆ ಯಾವುದೇ ಕ್ಷಣದಲ್ಲಿ ನಾನು ಅರೆಸ್ಟ್ ಆಗ್ತೀನಿ ಅಂತ. ನಾಗೇಂದ್ರ ಅರೆಸ್ಟ್ ಆಗ್ತಾ ಇದ್ದಂತೆ ಅಂತದೊಂದು ಭಯ ದದ್ದಲ್ಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನೇರವಾಗಿ ಅವರು SIT ಕಚೇರಿಗೆ ಹೋಗಿ ಕೂತಿದ್ರು. ನಿನ್ನೆ ಅಲ್ಲಿ ವಿಚಾರಣೆಯನ್ನ ಎದುರಿಸಿದ್ರು. ಜೊತೆಗೆ ಅಲ್ಲಿ ಅವ್ರು ಮಾಡ್ಕೊಂಡಂತ ಮನವಿ ಅಂದ್ರೆ ನೀವೇ ಅರೆಸ್ಟ್ ಮಾಡ್ಬಿಡಿ ನನ್ನ ಅಂತ. ಇಲ್ಲಿ ಈ ಕಡೆ ಹೊರಗಡೆ ಬಂದ್ರೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ, ಅದಕ್ಕಿಂತ SITನೇ ಬೆಟರ್ ಅಂತ ನೀವೇ ಅರೆಸ್ಟ್ ಮಾಡ್ಬಿಡಿ ಅಂತ ತುಂಬಾ ಕೇಳ್ಕೊಂಡ್ರಂತೆ. ಈಗ ಇಡಿ ಅಧಿಕಾರಿಗಳು ಹುಡುಕಾಡ್ತಾ ಇದ್ದಾರೆ ಎಲ್ಲಿ ದದ್ದಲ್ ಅಂತ. ಸಿಕ್ಕಂತಹ ಒಂದಷ್ಟು ದಾಖಲೆ ಪತ್ರಗಳನ್ನ ಹಿಡಿದು ಕೂತಿದ್ದಾರೆ. ಅದ್ರ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಈ ಪ್ರಕರಣಕ್ಕೆ ಈ ನಿಗಮದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಈ ಹಗರಣ ಏನಿದೆ ಇದು ಅವರ ಗಮನಕ್ಕೆ ಬರದೇ ಆಗಿದ್ದು ಖಂಡಿತ ಸುಳ್ಳು. ಆ ಕಾರಣಕ್ಕಾಗಿ ಅವರಿಂದ ಒಂದಷ್ಟು ಪ್ರಶ್ನೆಗೆ ಉತ್ತರ ಪಡಿಬೇಕಾಗಿದೆ. ಹಾಗಾಗಿ ದದ್ದಲ್ಗಾಗಿ ಈಗ ಹುಡುಕಾಟ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಷ್ಟು ದಿನ ಬಹಳ ನಿರಾಳರಾಗಿದ್ದಂತಹ ನಾಗೇಂದ್ರ ಮತ್ತು ದದ್ದಲ್, ನಾಗೇಂದ್ರ ಅರೆಸ್ಟ್ ಆಗ್ತಿದ್ದಂತೆ ದದ್ದಲ್ ಕೂಡ ಬಹಳ ಅಲರ್ಟ್ ಆದ್ರು, ತುಂಬಾ ಪ್ರಯತ್ನ ಪಟ್ರು SIT ಕಸ್ಟಡಿಯಲ್ಲೇ ಇರೋಣ ಅಂತ, ಆಗಿಲ್ಲ. ಈಗ ಎಲ್ಲಿದ್ದಾರಂತೆ? ಅಂದ್ರೆ ಈಗ ಎನಿ ಟೈಮ್ ಅವ್ರು ಹಾಗಾದ್ರೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ? ಖಂಡಿತ ಶ್ವೇತಾ, ಅಂದರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಮಾಜಿ ಸಚಿವರ ಅಂತ ನಾಗೇಂದ್ರ ಅವರು ಅರೆಸ್ಟ್ ಮಾಡಲಾಗಿರುವಂಥದ್ದು. ಮತ್ತು ಈ ಒಂದು ಹಗರಣದಲ್ಲಿ ಪ್ರಮುಖವಾದ ಪಾತ್ರವನ್ನು ನಾಗೇಂದ್ರ ಅವರು ಮತ್ತು ಈ ನಿಗಮದ ಅಧ್ಯಕ್ಷರಾಗಿದ್ದಂತಹ ಬಸನಗೌಡ ದದ್ದಲ್ ಅವರದ್ದು ಪಾತ್ರ ಹೆಚ್ಚಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಡಿ ಅನುಮಾನವನ್ನು ವ್ಯಕ್ತಪಡಿಸ್ತಾರಂಥದ್ದು. ಅದೇ ನಿಟ್ಟಿನಲ್ಲಿ ನಾಗೇಂದ್ರ ಅವರ ಮನೆ ಮೇಲೆ ಮತ್ತು ದದ್ದಲ್ ಅವರ ಮನೆ ಮೇಲೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅವರ PAಗಳು ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳಿದೆ. ಮತ್ತು ಈ ಹಗರಣದಲ್ಲಿ SIT ಅಧಿಕಾರಿಗಳು ಏನು ಒಂದಷ್ಟು ಜನ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಜೈಲಿನಲ್ಲಿ ಇಡಲಾಗಿತ್ತು, ಜೈಲಿಗೆ ಕಳಿಸಲಾಗಿತ್ತು. ಅಲ್ಲಿ ತೆಗೆದುಕೊಂಡಂಥ ಮಾಹಿತಿಗಳೆಲ್ಲವೂ ಕೂಡ ನಾಗೇಂದ್ರ ಮತ್ತು ದದ್ದಲ್ ಮೇಲೆಯೇ ಕೂಡ
ಬೊಟ್ಟು ಮಾಡಿ ತೋರಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ಏನೋ ನಿನ್ನೆ ಬೆಳಿಗ್ಗೆ ಏನೋ ನಾಗೇಂದ್ರ ಮತ್ತೆ ದದ್ದಲ್ ಇಬ್ಬರನ್ನು ಕೂಡ ಏಕಕಾಲಕ್ಕೆ ಅರೆಸ್ಟ್ ಮಾಡಬೇಕು ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಆಪರೇಷನ್ ಶುರು ಮಾಡ್ತಾರೆ. ಆದರೆ ನಾಗೇಂದ್ರ ಅವ್ರ ಮನೇಲಿ ಇರ್ತಾರೆ, ಆದರೆ ದದ್ದಲ್ ಅವರು ಸಿಗೋದಿಲ್ಲ. ಸೊ ಅದಾದ ನಂತರ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಾಯ್ತು, ಮತ್ತೆ ಅವ್ರನ್ನ ಕಚೇರಿ ಕರ್ಕೊಂಡು ಹೋದ್ರು ಅಂತ ಗೊತ್ತಾದ ತಕ್ಷಣ ದದ್ದಲ್ ಅವರು SIT ಕಚೇರಿಗೆ ಹೋಗಿ ಕೂತು ಸಂಜೆವರೆಗೂ ಕೂಡ ಅಲ್ಲಿ ವಿಚಾರಣೆಯನ್ನು ಎದುರಿಸ್ತಾರೆ. ಅದಾದ ನಂತರ ಇವತ್ತು ದದ್ದಲ್ ಅವರು ಎಲ್ಲಿದ್ದಾರೆ ಅನ್ನುವಂತ ಲೊಕೇಟ್ ಆಗ್ತಾ ಇಲ್ಲ. ಇಡಿ ಅಧಿಕಾರಿಗಳು ಹುಡುಕಾಟವನ್ನು ಮಾಡ್ತಿದ್ದಾರೆ. ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಬಸನಗೌಡ ದದ್ದಲ್ ಅವರಿಗೆ ನಾನು ಇದರಲ್ಲಿ ಅರೆಸ್ಟ್ ಆಗೇ ಆಗ್ತೀನಿ ಅಂತ. ಯಾಕೆಂದ್ರೆ ಇತರೆ ಆರೋಪಿಗಳು ಕೊಟ್ಟಂತ ಹೇಳಿಕೆಗಳು ಮತ್ತೆ ತಾನು ಏನೋ ಇದರಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು ಕೂಡ ದದ್ದಲ್ ಅವರಿಗೆ ಸ್ಪಷ್ಟವಾಗಿರೋದ್ರಿಂದ ಈ ಒಂದು ಇದರಲ್ಲಿ ನಾನು ಅರೆಸ್ಟ್ ಆಗೇ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಯಾರ ಕೈಗೂ ಸಿಗದೆ ದದ್ದಲ್ ಅವರು ಎಲ್ಲ ಒಂದ್ ಕಡೆ ಒಂದು ತಪ್ಪು ಮರೆಸ್ಕೊಂಡಿರುವಂತದ್ದು. ಆದ್ರೆ ನಿರಂತರವಾಗಿ ಇಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿ ಯಾವುದೇ ಕ್ಷಣದಲ್ಲಿ ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.